ಹೆಲೋ ನಮಸ್ತೆ, ನನ್ನ ಹೆಸರು ಅಮಿತ್ ಅಂತ. ಸೊ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂದ್ರೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಯಾಲಜಿಲಿ. ಯಾವ್ದು ಗೊತ್ತಾ? ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಈಗ ನೀವು ಮಾಡೆಲ್ ಪೇಪರ್ ರಿಲೀಸ್ ಮಾಡಿದ್ದಾರೆ, ನೋಡಿದ್ದೀರಾ? PUC ಅವರು ಅಂದ್ರೆ ನಮ್ಮ PU ಬೋರ್ಡ್ ಅವರು ಅದರಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಯಾವ್ದು ಬಗ್ಗೆ ಹೇಳಿ? ಡಬಲ್ ಫರ್ಟಿಲೈಸೇಷನ್ ಬಗ್ಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಏನಂತ ಹೇಳಿ? ಸೊ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಅಂಡ್ ರೈಟ್ ದಿ ಪ್ಲಾಯ್ಡಿ ಆಫ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟ್ರಕ್ಚರ್ which is formed from the ಡಬಲ್ ಫರ್ಟಿಲೈಸೇಷನ್. ಅಂದ್ರೆ ಡಬಲ್ ಫರ್ಟಿಲೈಸೇಷನ್ ಆದ್ಮೇಲಿಂದ ಸ್ಟ್ರಕ್ಚರ್ಸ್ ಫಾರ್ಮ್ ಆಗುತ್ತಲ್ಲ, ಅದರದ್ದು ಯಾವ್ದಾದ್ರದ್ದು ಒಂದು ಹೆಸರು ಬರ್ದ್ಬಿಟ್ಟು ಅದ್ರದ್ದು ಪ್ಲಾಯ್ಡಿನ ಬರೀರಿ ಅಂತ ಕೇಳಿದ್ದಾರೆ. ಕರೆಕ್ಟಾ? ಸೊ ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಫರ್ಟಿಲೈಸೇಷನ್ ಅಂದ್ರೆ ಏನು? ಫರ್ಟಿಲೈಸೇಷನ್, ಸೊ ಇಟ್ ಈಸ್ ದ ಪ್ರೊಸೆಸ್ ಆಫ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್. ಅಂದ್ರೆ ಮೇಲ್ ಗ್ಯಾಮೆಟ್ ಇರುತ್ತೆ, ಫೀಮೇಲ್ ಗ್ಯಾಮೆಟ್ ಇರುತ್ತೆ. ಗ್ಯಾಮೆಟ್ ಕರೆಕ್ಟಾ? ಸೆಕ್ಸ್ ಸೆಲ್ಸ್. ಕರೆಕ್ಟಾ? ಗ್ಯಾಮೆಟ್ಸ್ ಅಂದ್ರೆ ಏನ್ ಹೇಳಿ? ಸೆಕ್ಸ್ ಸೆಲ್ಸ್, ಮೇಲ್ ಗ್ಯಾಮೆಟ್, ಫೀಮೇಲ್ ಗ್ಯಾಮೆಟ್. ಸೊ ಎರಡು ಫ್ಯೂಸ್ ಆದಾಗ ಫ್ಯೂಸ್ ಆಗುತ್ತೆ. ಆ ಫ್ಯೂಸ್ ಆದಾಗಲ್ಲ, ಫ್ಯೂಸ್ ಆಗುತ್ತೆ. ಆ ಪ್ರೊಸೆಸ್ ನಾವೇನಂತ ಕರಿತೀವಿ? ಫರ್ಟಿಲೈಸೇಷನ್. ಸೊ ಅರ್ಥ ಆಯ್ತು ಅನ್ಕೊಟ್ಟೇನಿ. ವಾಟ್ ಈಸ್ ಫರ್ಟಿಲೈಸೇಷನ್? ಇಟ್ ಈಸ್ ದ ಪ್ರೊಸೆಸ್ ಆಫ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್. ಓಕೆನಾ? ಸೊ ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಏನು? ಇಟ್ ಇಸ್ ವೆರಿ ಸಿಂಪಲ್. ಇವಾಗ ಗ್ಯಾಮೆಟ್ ಅಂದ್ರೆ ಗೊತ್ತಾಯ್ತು, ಸೆಕ್ಸ್ ಸೆಲ್ಸ್ ಅಂತ. ಗೆಮೆಟೋಫೈಟ್ ಅಂದ್ರೆ ಏನು? ಗೆಮೆಟೋಫೈಟ್ ಅಂದ್ರೆ ಏನ್ ಗೊತ್ತಾ? ಗ್ಯಾಮೆಟ್ ನ ಹಿಡಿದಿಟ್ಕೊಂಡಿರೋ ಸೆಲ್ಸ್, ಅದನ್ನ ಗೆಮೆಟೋಫೈಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತು ಅನ್ಕೋತೀನಿ. ಏನ್ ಹೇಳಿ? ಗೆಮೆಟೋಫೈಟ್ಸ್ ಅಂದ್ರೆ ಗ್ಯಾಮೆಟ್ಸ್ ನ ಹಿಡಿದಿಟ್ಕೊಂಡಿರೋ ಸ್ಟ್ರಕ್ಚರ್ಸ್ ನಾವೇನಂತ ಕರಿತೀವಿ? ಗೆಮೆಟೋಫೈಟ್ ಅಂತ ಕರಿತೀವಿ. ಈಗ ಪೋಲನ್ ಗ್ರೇನ್ಸ್. ಸೊ ಈಗ ಪೋಲನ್ ಗ್ರೇನ್ಸ್ ಅಲ್ಲಿ ಗ್ಯಾಮೆಟ್ಸ್ ಗೆಮೆಟೋಫೈಟಾ? ಗೆಮೆಟೋಫೈಟ್. ಯಾಕಂದ್ರೆ ಪೋಲನ್ ಗ್ರೇನ್ಸ್ ಒಳಗಡೆ ಗ್ಯಾಮೆಟ್ಸ್ ಇದಾವೆ. ಸೊ ಪೋಲನ್ ಗ್ರೇನ್ ಇಸ್ ಅ ಗೆಮೆಟೋಫೈಟ್. ಅದೇ ರೀತಿ ಇದು ಏನದು ಫೀಮೇಲ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಸೊ ಯಾವುದು? ಎಂಬ್ರಿಯೋಸ್ಯಾಕ್. ನಾವು ನೋಡಿದೀವಲ್ಲ, 7 celled 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋಸ್ಯಾಕ್, ಅದು ಫೀಮೇಲ್ ಗೆಮೆಟೋಫೈಟ್. ಅದ್ರೊಳಗಡೆ ಗ್ಯಾಮೆಟ್ ಯಾವುದು? ಎಗ್. ಸೊ ಇದು ಬೇಸಿಕ್ ಕಾನ್ಸೆಪ್ಟ್. ಅರ್ಥ ಆಯ್ತಾ? ಸೊ ಗ್ಯಾಮೆಟ್ ಅಂದ್ರೆ ಏನು, ಗೆಮೆಟೋಫೈಟ್ ಅಂದ್ರೆ ಏನು, ಗೆಮೆಟೋಫೈಟ್ ಯಾವುದು, ಗ್ಯಾಮೆಟ್ಸ್ ಯಾವುದು, ಇದೆಲ್ಲ ತಿಳ್ಕೊಂಡ್ವಿ. ಈಗ ಪೋಲನ್ ಗ್ರೈನ್ಸ್ ಒಳಗಡೆ ನಮ್ಗೆಲ್ಲ ಗೊತ್ತಿದೆ. ಸೊ ಸೆಲ್ ಡಿವಿಷನ್ ಆಗುತ್ತೆ, ಗೊತ್ತಾ? ಸೆಲ್ ಡಿವಿಷನ್ ಆದ್ಮೇಲೆ 2 ತರ ಗ್ಯಾಮೆಟ್ಸ್ ಫಾರ್ಮೇಶನ್ ಆಗುತ್ತೆ, ಗೊತ್ತಾ? 2 ಗ್ಯಾಮೆಟ್ಸ್ ಫಾರ್ಮ್ ಆಗುತ್ತೆ. ಅಂಡ್ ಇಲ್ಲಿ ಎಂಬ್ರಿಯೋಸ್ಯಾಕ್ ಅಲ್ಲಿ ಎಗ್ ಇರುತ್ತೆ. ಓಕೆನಾ? ಸೊ ಈ 2 ಗ್ಯಾಮೆಟ್ ಏನಾಗುತ್ತೆ ಅಂದ್ರೆ, ಸೊ ಎಂಬ್ರಿಯೋಸ್ಯಾಕ್ ಒಳಗಡೆ ಹೋಗುತ್ತೆ. ಸೊ 2 ಗ್ಯಾಮೆಟ್ಸ್ ಇರುತ್ತೆ ಪೋಲನ್ ಗ್ರೈನ್ಸ್ ಇಂದ. ಆ 2 ಗ್ಯಾಮೆಟ್ ಏನಾಗುತ್ತೆ ಅಂದ್ರೆ ಎಂಬ್ರಿಯೋಸ್ಯಾಕ್ ಒಳಗಡೆ ಹೋಗುತ್ತೆ. ಓಕೆನಾ? ಸೊ ಎಂಬ್ರಿಯೋಸ್ಯಾಕ್ ಒಳಗಡೆ ಹೋದಾಗ ಒಂದು ಗ್ಯಾಮೆಟ್ ಎಗ್ ಜೊತೆ ಫ್ಯೂಷನ್ ಆಗುತ್ತೆ. ಸೊ ಅದು ಫರ್ಟಿಲೈಸೇಷನ್ ಆಯ್ತು. ಇನ್ನೊಂದು ಗ್ಯಾಮೆಟ್ ಇದೆ, ಗೊತ್ತಾ? ಅದೇನ್ ಮಾಡುತ್ತೆ ಅಂದ್ರೆ, ಸೊ ಎಂಬ್ರಿಯೋಸ್ಯಾಕ್ ಒಳಗಡೆ ಒಂದು ಸ್ಟ್ರಕ್ಚರ್ ಇದೆ, ಗೊತ್ತಾ? ಪೋಲಾರ್ ನ್ಯೂಕ್ಲಿಯೈ. ಇದು ಸೆಂಟ್ರಲ್ ಸೆಲ್ ಅಂತ ಕರಿತೇವೆ, ಗೊತ್ತಾ? ಸೆಂಟ್ರಲ್ ಸೆಲ್ ಅಲ್ಲಿ 2 ನ್ಯೂಕ್ಲಿಯೈ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ? ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಕರೆಕ್ಟಾ? ಅಲ್ಲಿ ಹೋಗಿ ಫ್ಯೂಸ್ ಆಗ್ಬಿಡುತ್ತೆ ಇನ್ನೊಂದು ಗ್ಯಾಮೆಟ್. ಸೊ ಈಗ ಗೊತ್ತಾಯ್ತು ಅನ್ಕೋತೀನಿ ಯಾಕೆ ಡಬಲ್ ಫರ್ಟಿಲೈಸೇಷನ್ ಅಂತೀವಿ ಅಂತ. ಯಾಕೆ ಹೇಳಿ? 2 times ಫ್ಯೂಷನ್ ಆಗ್ತಿದೆ, ಗೊತ್ತಾಯ್ತಾ? ಒಂದು ಗ್ಯಾಮೆಟ್ ಎಗ್ ಜೊತೆ ಫ್ಯೂಷನ್ ಆಗ್ತಿದೆ ಮಾಮೂಲಿ. ಬಟ್ ಇನ್ನೂ ಒಂದು ಗ್ಯಾಮೆಟ್ ಇತ್ತು, ಗೊತ್ತಾ? ಅದು ಯಾವ್ದ್ರ ಜೊತೆ ಫ್ಯೂಸ್ ಆಗ್ತಿದೆ ಹೇಳಿ? ಸೆಂಟ್ರಲ್ ಸೆಲ್ದು ಪೋಲಾರ್ ನ್ಯೂಕ್ಲಿಯಸ್ ಜೊತೆ ಫ್ಯೂಷನ್ ಆಗ್ತಿದೆ. ಸೊ 2 times ಫ್ಯೂಷನ್ ಆಗೋದ್ರ ಕಾರಣದಿಂದ ಇದನ್ನ ಏನಂತ ಕರಿತೀವಿ? ಡಬಲ್ ಫರ್ಟಿಲೈಸೇಷನ್. ಅರ್ಥ ಆಯ್ತಾ? ಸೊ ಈ ಡಬಲ್ ಫರ್ಟಿಲೈಸೇಷನ್ ಆದಾಗ, ಸೊ ಈ ಪೋಲಾರ್ ನ್ಯೂಕ್ಲಿಯೈ ಇತ್ತು, ಗೊತ್ತಾ? ಸೊ ಈ ಗ್ಯಾಮೆಟ್ ಹೋಗಿ ಫ್ಯೂಷನ್ ಆದಾಗ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಅದನ್ನ ಏನಂತ ಕರಿತೀವಿ ಅಂದ್ರೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. PEN, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೊ ಈ PEN ಇವಾಗ ಮೇಲ್ ಗ್ಯಾಮೆಟ್ ಅಲ್ಲಿ ಏನಿರುತ್ತೆ, ಇನ್ನೊಂದು ಮೇಲ್ ಗ್ಯಾಮೆಟ್ ಅಲ್ಲಿ ಏನಿರುತ್ತೆ, ಕರೆಕ್ಟಾ? ನಮ್ಗೆಲ್ಲ ಗೊತ್ತಿದೆ ಪ್ಲಾಯ್ಡಿ. N ಅಂದ್ರೆ ಏನ್ ಹೇಳಿ? ಹ್ಯಾಪ್ಲಾಯ್ಡ್. 2N ಅಂದ್ರೆ ಏನ್ ಹೇಳಿ? ಡಿಪ್ಲಾಯ್ಡ್. ಮೇಲ್ ಗ್ಯಾಮೆಟ್ ಹತ್ರ N ಇತ್ತು. ಈ ಪೋಲಾರ್ ನ್ಯೂಕ್ಲಿಯಸ್ ಅಂದ್ರೆ 2. ಸೊ ಒಂದು ನ್ಯೂಕ್ಲಿಯಸ್ ಅಲ್ಲಿ ಎಷ್ಟಿರುತ್ತೆ? 23 ಕ್ರೋಮೋಸೋಮ್ಸ್, ದಟ್ ಇಸ್ ಹ್ಯಾಪ್ಲಾಯ್ಡ್. ಕರೆಕ್ಟಾ? ಸೊ ಒಂದು ಪೋಲಾರ್ ನ್ಯೂಕ್ಲಿಯಸ್ ಹತ್ರ N, ಇನ್ನೊಂದು ಪೋಲಾರ್ ನ್ಯೂಕ್ಲಿಯಸ್ ಹತ್ರ N, ಮೇಲ್ ಗ್ಯಾಮೆಟ್ ಹತ್ರ N. ಸೊ ಟೋಟಲಿ N 3 ಫ್ಯೂಸ್ ಆಗಿ ಏನಾಯ್ತು? 3N ಆಯ್ತು. ಅರ್ಥ ಆಯ್ತಾ? ಸೊ ಏನಾಯ್ತು? ಪ್ಲಾಯ್ಡಿ, ಟ್ರಿಪ್ಲಾಯ್ಡ್. ಅದನ್ನ ನೀವು ಬರಿಬೇಕು. ಸೊ ಕ್ವಶನ್ ಇಷ್ಟ ಇದ್ದಿದ್ದು, ನೇಮ್ ದಿ ಪ್ಲಾಯ್ಡಿ ಆಫ್ ದಿ ಸ್ಟ್ರಕ್ಚರ್ ಅಂತ. ಸೊ ನೀವೇನ್ ಬರೀಬೇಕು ಅದಕ್ಕೆ ಆನ್ಸರ್? ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ವಿಚ್ ಇಸ್ ಫಾರ್ಮ್ಡ್ ಆಸ್ ಅ ರಿಸಲ್ಟ್ ಆಫ್ ಡಬಲ್ ಫರ್ಟಿಲೈಸೇಷನ್. ಪ್ಲಾಯ್ಡಿ ಅಂತ ಬರ್ದ್ಬಿಟ್ಟು 3N ಆರ್ ಟ್ರಿಪ್ಲಾಯ್ಡ್ ಯಾವ್ದು ಬರ್ದ್ರು ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಟ್ರಿಪ್ಲಾಯ್ಡ್ ಯಾಕಾಯ್ತು ಅಂತ ಗೊತ್ತಾಯ್ತಾ? ಈಗ ಗ್ಯಾಮೆಟ್, ಮೇಲ್ ಗ್ಯಾಮೆಟ್ ಒಂದು ಮೇಲ್ ಗ್ಯಾಮೆಟ್ ಹತ್ರ N ಇರುತ್ತೆ. ಸೊ ಪೋಲಾರ್ ನ್ಯೂಕ್ಲಿಯೈ ಅಂದ್ರೆ ಏನ್ ಹೇಳಿ? ನ್ಯೂಕ್ಲಿಯಸ್ ಅಂದ್ರೆ 1, ನ್ಯೂಕ್ಲಿಯೈ ಅಂದ್ರೆ 2. ಸೊ 2 ನ್ಯೂಕ್ಲಿಯೈ. ಸೊ N 2N ಆಗಿತ್ತು. ಈ ಒಂದು ಬಂದು ಇಲ್ಲಿ ಸೇರ್ಕೊಂತು. ಅರ್ಥ ಆಯ್ತಾ? ಒಂದು ಮೇಲ್ ಗ್ಯಾಮೆಟ್ ಇಂದ. ಸೊ ಎಷ್ಟಾಯ್ತು? 3N ಆಯ್ತು. ಸೊ 3N ಆರ್ ಇಟ್ ಇಸ್ ಕಾಲ್ಡ್ ಅಸ್ ಟ್ರಿಪ್ಲಾಯ್ಡ್. ಇದೇ ಪ್ಲಾಯ್ಡಿ. ಸೊ ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ.
ಸೊ ಹೋಪ್ ನಿಮಗೆ ಡಬಲ್ ಫರ್ಟಿಲೈಸೇಷನ್ ಅರ್ಥ ಆಯ್ತು. ಇನ್ನೂ ಕಾನ್ಸೆಪ್ಟ್ಸ್ ಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ ಕಾನ್ಸೆಪ್ಟ್ಸ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.